ಇನ್ನು ಮಂಗಳೂರಿನಲ್ಲಿ ತೀವ್ರ ಮಳೆಗೆ ಇದೀಗ ಜನರು ತತ್ತರಿಸಿ ಹೋಗಿದ್ದಾರೆ. ಮಳೆಯಾರ್ಭಟಕ್ಕೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗೋಗಿದೆ. ಭಾರೀ ಮಳೆಗೆ ಒಂದು ಬೃಹತ್ ಗಾತ್ರದ ತಡೆಗೋಡೆ ಕುಸಿದು ಬಿದ್ದಿದೆ. ಅಪಾರ್ಟ್ಮೆಂಟ್ ಮೇಲೆ ಈ ತಡೆಗೋಡೆ ಕುಸಿದು ಬಿದ್ದು ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಕದ್ರಿ ಶಿವಭಾಗ್ ಸುಂದರಿ ಅಪಾರ್ಟ್ಮೆಂಟ್ ಹಿಂಬದಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಪಾರ್ಟ್ಮೆಂಟ್ನ ಮೊದಲ ಮಹಡಿಯ 2 ಕೊಠಡಿಗಳಿಗೆ ಹಾನಿ ಉಂಟಾಗಿದೆ. ಕ್ಷಣಕ್ಕೂ ಕುಸಿತಾ ಇರುವಂತಹ ಗುಡ್ಡದ ಮಣ್ಣು ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈಗಾಗಲೇ ಹಾನಿಗೊಂಡಿರುವಂತಹ 2 ಫ್ಲಾಟ್ನವರನ್ನ ಸ್ಥಳಾಂತರ ಮಾಡಲಾಗಿದೆ. ಅಂದರೆ 2 ಫ್ಲಾಟ್ಗಳು ಈಗಾಗಲೇ ಹಾಳಾಗಿ ಬಿಟ್ಟಿದ್ದಾವೆ. ಮತ್ತೊಂದೆಡೆ ಮತ್ತಷ್ಟು ಈ ಮಣ್ಣು ಕುಸಿದು ಅವಾಂತರ ಸೃಷ್ಟಿಯಾಗುವಂತಹ ಆತಂಕ ಎದುರಾಗ್ತಾ ಇದೆ. ಈ ನಡುವೆ ಇದೀಗ ಅಲ್ಲಿ ವಾಸ ಮಾಡ್ತಿರುವಂಥವರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ಬೇರೆಡೆಗೆ ಸ್ಥಳಾಂತರ ಮಾಡಿ ವಸತಿ ಕೊಡಲಾಗಿದೆ. ಮತ್ತೊಂದೆಡೆ ಈ ಮಣ್ಣು ಮತ್ತಷ್ಟು ಕುಸಿತ ಆಗುವಂತಹ ಭಯ ಎದುರಾಗಿರೋದ್ರಿಂದಾಗಿ ಸ್ಥಳಕ್ಕೆ ಅಧಿಕಾರಿಗಳು ತಕ್ಷಣವೇ ದೌಡಾಯಿಸಿ ಬಂದು ಅಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ ಅವರನ್ನು ಬೇರೆಡೆಗೆ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆಗೆ ಮುಂದಾಗ್ತಾ ಇದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಒಂದು ಬೃಹತ್ ಗಾತ್ರದ ತಡೆಗೋಡೆ ನಿರ್ಮಾಣ ಮಾಡಲಾಗಿತ್ತು. ಅಂದರೆ ಈ ಒಂದು ಮಣ್ಣೇನಿದೆ, ಮಣ್ಣು ಕೆಳಗಡೆ ಕುಸಿದು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಬೃಹತ್ ಗಾತ್ರದ ತಡೆಗೋಡೆ ನಿರ್ಮಾಣ ಮಾಡಲಾಗಿತ್ತು. ದೃಶ್ಯಾವಳಿಯಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಿ. ಆದರೆ ನಿರಂತರವಾಗಿ ಮಳೆ ಆಗ್ತಾ ಇದೆ. ತೀವ್ರ ಮಳೆ ಆರ್ಭಟಕ್ಕೆ ಮಂಗಳೂರಿನಲ್ಲಿ ಜನ ಹೈರಾಣಾಗಿ ಹೋಗ್ತಾ ಇದ್ದಾರೆ. ಈ ಭಾರೀ ಮಳೆಗೆ ಒಂದು ಬೃಹತ್ ಗಾತ್ರದ ಈ ಒಂದು ತಡೆಗೋಡೆ ಕುಸಿದು ಬಿದ್ದಿರುವಂಥದ್ದು. ಅದು ಕೂಡ ಅಪಾರ್ಟ್ಮೆಂಟ್ ಮೇಲೆ ಈ ತಡೆಗೋಡೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿಗಳು ಸಂಭವಿಸಿಲ್ಲ. ಏನು ಬೇಕಾದರೂ ಆಗಬಹುದಾಗಿತ್ತು, ಆದರೆ ಅದೃಷ್ಟವಶಾತ್ ಯಾವುದೇ ಅನಾಹುತಗಳಾಗಿಲ್ಲ. ಆದರೆ ಈ ಒಂದು ಮಣ್ಣು ಕುಸಿದು ಬಿದ್ದ ಪರಿಣಾಮ, ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ಕದ್ರಿ ಶಿವಭಾಗ್ ಸುಂದರಿ ಅಪಾರ್ಟ್ಮೆಂಟ್ನ ಹಿಂಬದಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇದಕ್ಕೆ ಅಪಾರ್ಟ್ಮೆಂಟ್ನ ಮೊದಲ ಮಹಡಿಯಲ್ಲಿ 2 ಕೊಠಡಿಗಳೇನಿದ್ದಾವೆ, 2 ಕೊಠಡಿಗಳಿಗೆ ಭಾರೀ ಹಾನಿ ಉಂಟಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಕ್ಷಣಕ್ಕೂ ಈ ತಡೆಗೋಡೆ ಕುಸಿದು ಬೀಳುವಂತಹ ಆತಂಕ ಎದುರಾಗ್ತಾ ಇದೆ. ಅದೇ ರೀತಿಯಾಗಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಮಣ್ಣು ಮತ್ತಷ್ಟು ಕುಸಿದು ಕೆಳಗಡೆ ಬೀಳುವಂತಹ ಒಂದು ಆತಂಕ ಈಗ ಜನರನ್ನು ಕಾಡ್ತಾ ಇದೆ. ಹೀಗಾಗಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಜನ ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಏನೋ 2 ಫ್ಲ್ಯಾಟ್ಗಳಿಗೆ ಹಾನಿಯಾಗಿರೋದ್ರಿಂದಾಗಿ ಆ ಒಂದು ಫ್ಲ್ಯಾಟ್ಗಳಲ್ಲಿ ಯಾರು ವಾಸ ಮಾಡ್ತಾ ಇದ್ರು ಅವರನ್ನು ಸ್ಥಳಾಂತರ ಮಾಡಲಾಗಿದೆ. ಆದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ಬೇರೆಡೆಗೆ ಸ್ಥಳಾಂತರ ಮಾಡಬೇಕಾಗಿತ್ತು. ಅದಕ್ಕೆ ಮುಂದಾಗದೇ ಇದ್ದಿದ್ದಕ್ಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ.